ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ಸ್ ಸೌಲಭ್ಯವಿರುತ್ತದೆ. ಓಪನ್ ಡ್ರೈನ್ಸ್ ಅಂಡ್ ಅಂಡರ್ ಗ್ರೌಂಡ್ ಡ್ರೈನೇಜ್, 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್. ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕೊರೋನಾ ರೂಪಾಂತರಿ ವೈರಸ್ JN1 ಆತಂಕದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ಕರ್ನಾಟಕ ಸರ್ಕಾರದ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಭೇಟಿ ನೀಡಿದರು. ಕೊರೋನಾ ರೂಪಾಂತರಿ ವೈರಸ್ JN1 ಆತಂಕದ ಹಿನ್ನೆಲೆಯಲ್ಲಿ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಜಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ಬೆಡ್ ವಾರ್ಡ್ ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಮ್ಸ್ ವೈದ್ಯಕೀಯ ಅಧೀಕ್ಷಕರಾದ ಶಿವಕುಮಾರ್ CR ಹಾಗೂ DHO ಡಾಕ್ಟರ್ ರಾಜಶೇಖರ್ ಮಾಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಅಟೆಂಡರ್ಸ್ ಅದನ್ನು ಬಂದ್ರೆ ಸರಿ ಶೆಡ್ಡಿನ ಹಾಕಿದ್ದು ಹೆಂಗೆ ಟೆಂಪರರಿ ಹಾಕಿದ್ದ ಸರ್ ಎಕ್ಸ್ಕ್ಲೂಸಿವ್ ಅದ್ರಾಗ ಸದ್ಯಕ್ಕಿರೋ ನಮ್ಮ 30 ಬೆಡ್ ಸರ್ 13 बेड कितने वार्ड है इधर सर ಬೇರೆ ಬೇರೆ ಕೆಪಾಸಿಟಿ ಇದೆ ಸರ್. ಈ ಫ್ಲೋರ್ದಾಗ 52 ಆಗ್ತದೆ ಸರ್. ಒಂದು 2 एक्सक्लूसिव रूम्स है सर. ये 13 बेड है सर. ये 13 बेड है सर. उस तरफ 11 बेड है सर. इस तरफ एक 11 बेड है सर. ये ಒಂದು ಮಾಡಬಹುದು 50 ಆಗ್ತದೆ ಸರ್. 51 ನೋಡಿ 26 प्लस ಅಲ್ಲಿ 50 बेड ने एक्सक्लूसिवली ಮಾಡಿ. ये सब इसको वैक्सीन चाहिए है ना चल रहा है सर. ಈಗ ಎಲ್ಲದಕ್ಕಿಂತ ಸರ್ 30 ಬೆಡ್ಡಿಗೆ ಅವಶ್ಯಕ ಅವಕ್ಕೆ ನಾವು ಕನ್ವರ್ಟ್ ಮಾಡಿ ಒಂದು ಕ್ಯಾನ್ ಮಾಡಬೇಕು ಸರ್. ಸೊ ಆಲ್ ನೆಕ್ಸ್ಟ್ ಡೇ ಅಂದರೆ ವಿದಿನ್ ಫ್ಯೂ ಡೇಸ್ ವಿಲ್ ಕನ್ವರ್ಟ್ ಇಟ್ ಇಂಟು ಆಲ್ ಸ್ಪೇಸ್ 3 VIP ವಾರ್ಡ್ಸ್ ಸರ್. ಸರ್ ಒಂದು 10-15 HDO ಸರ್. ಬರೀ ಮಾನಿಟರಿಂಗು ಆ್ಯಂಡ್ ಆಕ್ಸಿಜನ್ ಅದನ್ನ ನಾನು ಈಗ ಹೇಳಿದ್ದೀನಿ ಸರ್. ಈಚ್ ಹಾಸ್ಪಿಟಲಲ್ಲಿ ಮಿನಿಮಮ್ 25 ಬೆಡ್ ICU ಸೆಟಪ್ ಮಾಡೋದಕ್ಕೆ ವಾಟ್ ಈಸ್ ಡಿಪಾರ್ಟ್ಮೆಂಟ್ ವಿತ್ ಆಲ್ ಎಕ್ವಿಪ್ಮೆಂಟ್ಸ್ ಎವ್ರಿಥಿಂಗ್ ವಿತ್ ಮ್ಯಾನ್ ಪವರ್ ಆಲ್ಸೋ. ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಿಸಲು ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸುವ ಮೂಲಕ ಸಹಕರಿಸಬೇಕು ಎಂದು ರಾಘವೇಂದ್ರ ನಗರ ಪೊಲೀಸ್ ಠಾಣೆಯ CPI ಕುಬೇರ್ ರಾಯಮಾನೆ ಅವರು ಹೇಳಿದ್ದಾರೆ. ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಿಸಲು ಪೊಲೀಸ್ ಇಲಾಖೆಯೊಂದಿಗೆ ಪ್ರತಿಯೊಬ್ಬರು ಸಹಕರಿಸಬೇಕು ಎಂದು ರಾಘವೇಂದ್ರ ಪೊಲೀಸ್ ಠಾಣೆಯ CPI ಕುಬೇರ್ ರಾಯಮಾನೆ ಹೇಳಿದ್ದಾರೆ.
ಅವರು ಕಲಬುರಗಿ ನಗರದ ನೃಪತುಂಗ ಕಾಲೋನಿಯಲ್ಲಿ ಆಯೋಜನೆ ಮಾಡಿದ್ದ ಜನಸಂಪರ್ಕ ಸಭೆ ಹಾಗೂ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಅಪರಾಧ ತಡೆಯುವಲ್ಲಿ ಸಾರ್ವಜನಿಕರ ಪಾತ್ರ ಬಹು ಮುಖ್ಯವಾಗಿದೆ ಎಂದರು. ಹೀಗಾಗಿ ನಮ್ಮ ಇಲಾಖೆಯು ಸದಾಕಾಲ ನಿಮ್ಮ ಜೊತೆಯಲ್ಲಿ ಇದ್ದು ಸಮಾಜದ ರಕ್ಷಣೆಗೆ ಸದಾ ಬದ್ಧವಾಗಿದೆ ಎಂದರು. ಇನ್ನು ಕಾಲೋನಿಯ ಜನರು ಮನೆಯಲ್ಲಿ ಬಂಗಾರ, ಬೆಳ್ಳಿ, ನಗದು ಹಣವನ್ನ ಇಡದೆ ಬ್ಯಾಂಕಿನಲ್ಲಿ ಇಡಬೇಕು ಎಂದರು. ನಂತರ ಮಾತನಾಡಿದ ರಾಘವೇಂದ್ರ ಪೊಲೀಸ್ ಠಾಣೆಯ ಪಿಎಸ್ಐ ಸುಮಂಗಲಾ ರೆಡ್ಡಿ, ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಿದರು. ರಸ್ತೆಯಲ್ಲಿ ಸಾರ್ವಜನಿಕರು ಸಂಚರಿಸುವಾಗ ರಸ್ತೆ ನಿಯಮ ಪಾಲಿಸಿ ಜೀವರಕ್ಷಕ ಸಾಧನಗಳನ್ನು ಧರಿಸಬೇಕು ಎಂದರು. ಇನ್ನು ಸಮಾಜದಲ್ಲಿ ಅಪರಾಧಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಹೀಗಾಗಿ ಸಾರ್ವಜನಿಕರು ಉದಾಸೀನತೆ ತೋರುತ್ತಿರುವುದು ಇದಕ್ಕೆ ಒಂದು ಮುಖ್ಯ ಕಾರಣ ಎಂದರು. ನಂತರ ಪತ್ರಕರ್ತ ಪುರುಷೋತ್ತಮ ಕುಲಕರ್ಣಿ ಮಾತನಾಡಿ, ಜನರು ಕಳ್ಳತನದ ಬಗ್ಗೆ ಜಾಗೃತರಾಗಿರಬೇಕಿದೆ ಎಂದರು. ಅಪರಿಚಿತ ಹೆಣ್ಣು ಮಕ್ಕಳು ಇತರರು ಕಳ್ಳತನ ಮಾಡುವ ಉದ್ದೇಶದಿಂದ ದೇವರ ಜೋಗ ಬೇಡುವ ರೂಪದಲ್ಲಿ ಅಥವಾ ಮನೆ ಬಾಡಿಗೆ ಕೇಳುವ ನೆಪದಲ್ಲಿ ಬಂದು ಆ ಕಾರಣವನ್ನ ಇಟ್ಟುಕೊಂಡು ಕಳ್ಳತನ ಮಾಡಲು ಯತ್ನಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಪೊಲೀಸರಿಗೆ ತಕ್ಷಣ ಮಾಹಿತಿ ನೀಡಬೇಕು. ಹೀಗಾಗಿ ಅಪರಾಧ ತಡೆಯುವಲ್ಲಿ ಸಾರ್ವಜನಿಕರ ಪಾತ್ರ ಬಹುಮುಖ್ಯ ಎಂದರು. ಠಾಣೆಯ ಮುಖ್ಯಪೇದೆ ಮಲ್ಲನಗೌಡ ಪಾಟೀಲ್, ಕಾಲೋನಿಯ ಪ್ರಮುಖರಾದ ಸೋಮಶೇಖರ್ ಪಾಟೀಲ್, ಅಯ್ಯಣ್ಣ ಪೂಜಾರಿ, ಲಕ್ಷ್ಮಣ ಗುತ್ತೇದಾರ್, ಶಿವಶರಣ ಬಬಲಾದ್ಕರ್, ಬಲಭೀಮ ಏಟೆ, ವಿಠಲ್ ತೇಗನೂರ್, ಮಂಜುನಾಥ್ ಸೇರಿದಂತೆ ಮಹಿಳೆಯರು ಭಾಗವಹಿಸಿದ್ದರು. ಚಂದ್ರಕಾಂತ್ ಘೋಡ್ಕೆ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಖಡಾಖಂಡಿತವಾಗಿ ಎಲ್ಲರಿಗೂ ಹೇಳಿದ್ದೇನೆ. ನನ್ನ ವೈಯಕ್ತಿಕ ನಂಬರ್, ಗೌರ್ಮೆಂಟ್ ನಂಬರ್ ಎಲ್ಲ ಕೂಡ ಎಲ್ಲರ ಹತ್ರನೂ ಕೊಟ್ಟಿದ್ದೇನೆ. ನಮ್ಮಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಸಾಧ್ಯ ನಾವು ಜನರಿಗೆ ಸ್ಪಂದನೆ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸರ್ಕಾರದ ಸ್ಕೀಮ್ ಒಳಗೆ 112 ಅಂತ ಒಂದು ಮಾಡಿದ್ದಾರೆ. ನಿಮಗೆ ಏನೂ ನಿಮ್ಮ ಒಂದು ವೈಯಕ್ತಿಕ ಪರಿಚಯವನ್ನು ಎಲ್ಲಿಯೂ ನಾವು ಬಹಿರಂಗ ಮಾಡದೆ ಅದರ ಗೌಪ್ಯವಾಗಿ ಇಟ್ಕೊಂಡು ಆ ಒಂದು 112 ನೀವು ಏನಾದರೂ ಕಾಲ್ ಮಾಡಿದರೆ ನಿಮಗೆ ಬರೀ ಕೇವಲ 10 ನಿಮಿಷದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಪೊಲೀಸ್ ಗಾಡಿ ನಿಮ್ಮ ಬಾಗಿಲಿಗೆ ಬರುತ್ತೆ. ನೀವು ಎಲ್ಲಿಂದ ಕಾಲ್ ಮಾಡಿರ್ತೀರಿ ಅಲ್ಲಿ ಆ ಜಾಗಕ್ಕೆ ಬರೀ 10 ಮಿನಿಟ್ಸ್ ಟೈಮ್ ಇದೆ ಅದು. ಸೊ ಅದು ಹೆಲ್ತ್ ಇಶ್ಯೂ ಆಗಲಿ, ಆಕ್ಸಿಡೆಂಟ್ ಆಗಲಿ, ಅಪಘಾತ ಆಗಲಿ, ಅಥವಾ ಏನಾದರೂ ಒಂದು ಕೃತ್ಯ ನಡೆದ ಸ್ಥಳ ಆಗಲಿ, ಏನಾದರೂ ಒಂದು ಸಾಮಾನ್ಯ ಜನರಿಗೆ ಆಗುವಂಥ ಯಾವುದೇ ಅಪಘಾತಗಳನ್ನಾಗಲಿ ಅಥವಾ ತೊಂದರೆ ಉಂಟಾಗುವಂಥ ಸಂದರ್ಭಗಳಲ್ಲಿ ನೀವು ಅದರ ಉಪಯೋಗವನ್ನು ಮಾಡ್ಕೋಬೋದು. ಹಾಗಂತೇಳಿ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಕ್ಕೆಲ್ಲ ಫೋನ್ ಹಚ್ಚಬಾರ್ದು. ಅದರಿಂದ ಏನು ಜೀವಹಾನಿ ಸಂಭವ ಇದೆ, ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗುವಂಥ ಸಂಭವ ಇದೆ. ಆ ಸಂದರ್ಭದಲ್ಲಿ ನೀವು ಅದನ್ನು ಉಪಯೋಗನ 112 ಇದು ಮುಕ್ತವಾದ ನಂಬರ್ ಇದೆ. ಯಾವುದು ನೆನಪು ಉಳಿತಿದೆ, ಸಾಮಾನ್ಯವಾಗಿ ಎಲ್ಲರಿಗೂ ನೆನಪು ಉಳಿಯುವಂಥ ನಂಬರ್ ಇದೆ. ಅದು ಇದರ ಉಪಯೋಗ ತಾವೆಲ್ಲ ಪಡಿಬೇಕು. ಅದರ ಸಹಾಯ ಮುಖಾಂತರ ಅವರು ಕಂಪ್ಲೇಂಟ್ ತೊಗೊಳ್ತಾರೆ, ನಮ್ಮ ಹತ್ರ ತರ್ತಾರೆ, ಅವರು ಸಾಲ್ವ್ ಮಾಡ್ತಾರೆ. ಇಲ್ಲಾಂದರೆ ನಮ್ಮ ಪೊಲೀಸ್ ಠಾಣೆಗೆ ಅವರೇ ಬಂದು ನಿಮ್ಮನ್ನು ಕರ್ಕೊಂಡ್ಬಂದು ಹಾಜರು ಮಾಡ್ತಾರೆ. ಸೊ ಹೀಗೆ ಪ್ರತಿಯೊಂದು ವಿಷಯಗಳಲ್ಲಿ ನೀವು ಅದರ ಸಹಾಯವನ್ನು ಪಡಿಬೇಕು. ಅದಲ್ಲದೆ ಎಷ್ಟೋ ಈಗ ತಾಯಂದಿಯವರು ತಮ್ಮ ಮಕ್ಕಳಿಗೆ, ಸಾಮಾನ್ಯವಾಗಿ ಎಲ್ಲರೂ ಹಿರಿಯರು ತಮ್ಮ ಮಕ್ಕಳಿಗೆ ಮೊಬೈಲನ್ನು ಕೊಡಿಸಿದಿರಿ. ಅದು ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಂಥ ವಿಷಯಗಳಿದ್ದಾವೆ. ಆ ಮೊಬೈಲನ್ನು ಕೊಡುವ ಮುಖಾಂತರ ಅವರು ಯಾವ ರೀತಿ ಉಪಯೋಗ ಮಾಡ್ತಾ ಇದ್ದಾರೆ, ಎಷ್ಟು ಉಪಯುಕ್ತ ಮಾಹಿತಿಯನ್ನು ಪಡಿತಾ ಇದ್ದಾರೆ, ಅಥವಾ ಅನ್ವಾಂಟೆಡ್ ಥಿಂಗ್ಸ್ ಯಾವುದು ಬೇಕಾಗಿಲ್ಲ ಅಂಥ ವಿಷಯಗಳಲ್ಲಿ ಏನಾದರೂ ಅವರು ಜಾಸ್ತಿ ಇನ್ವಾಲ್ವ್ ಆಗಿದ್ದಾರೆ, ನೀವು ಮಕ್ಕಳ ಮೇಲೆ ಅದು ಜವಾಬ್ದಾರಿಯಿಂದ ವಾಚ್ ಇಡಬೇಕಾಗುತ್ತೆ. ನಿಮಗೆ ಎಷ್ಟು ಬೇಕು ಅಲ್ಲಿ ಸಾಕಷ್ಟು ವಿಷಯಗಳನ್ನು ಬೇಕಾಗಿದ್ದೂ ಇರ್ತವೆ, ಇಲ್ಲದೂ ಬರ್ತವೆ. ಸೊ ಬೇಕಾಗಿದ್ದನ್ನು ತೊಗೋಬೇಕು, ಇಲ್ಲದಕ್ಕೆ ನಾವು ಲಕ್ಷ್ಯ ಹಾಕಬಾರ್ದು. ಎಲ್ಲ ಪೇರೆಂಟ್ಸ್ ಏನು ತಮ್ಮ ತಂದೆ ತಾಯಿ ಇದ್ದೀರಿ, ನಿಮ್ಮ ಮಕ್ಕಳ ಮೇಲೆ ಸರಿಯಾಗಿ ಲಕ್ಷ್ಯ ಕೊಡಬೇಕು. ಅವರ ಮೊಬೈಲ್ನಲ್ಲಿ ಏನು ಮಾಡ್ತಾ ಇದ್ದಾರೆ, ಏನು ತೊಗೊಳ್ತಾ ಇದ್ದಾರೆ, ಅಥವಾ ಪಬ್ಜಿ ಗೇಮ್ಸ್ ಅಂತಿದೆ, ಗೇಮ್ಸ್ ಆಡ್ತಾ ಇದ್ದಾರೋ, ಅಥವಾ ಏನಾದರೂ ಚಾಟಿಂಗ್ ಮಾಡ್ತಾ ಇದ್ದಾರೋ, ಅಥವಾ ಮತ್ತೇನಾದರೂ ಅದರ ದುರುಪಯೋಗ ಮಾಡುವಂಥ ಕೃತ್ಯಕ್ಕೆ ಉಪಯೋಗಿಸ್ತಾ ಇದ್ದಾರೋ, ಅದನ್ನೆಲ್ಲ ನೀವು ನೋಡಬೇಕು. ಸೊ ಅದು ಒಂದೊಂದು ಸಲ ನೀವು ಅವ್ರಿಗೆ ಗೊತ್ತಿಲ್ಲದೆ ಅದನ್ನು ಮಾಹಿತಿಯನ್ನು ತೊಗೋಬೇಕಾಗುತ್ತೆ. ಅದೇ ರೀತಿ ನಮ್ಮ ಮನೆ ಬಿಟ್ಟು ನೀವೇನಾದರೂ ಬೇರೆ ಕಡೆ ಹೋಗಬೇಕಾದ್ರೆ ನಿಮ್ಮಲ್ಲಿರುವಂಥ ಅಂದರೆ ಕಳ್ಳತನಕ್ಕೆ ಸಂಬಂಧಪಟ್ಟದ್ದು ನೀವು ಯಾವ ರೀತಿ ಜಾಗ್ರತೆ ವಹಿಸ್ಬೇಕಂತಂದರೆ, ಯಾವುದೇ ವ್ಯಾಲ್ಯೂಬಲ್ಸ್ ಮನೆಯಲ್ಲಿ ಬಂಗಾರ ಆಗಲಿ, ಬೆಳ್ಳಿ ಆಗಲಿ, ರೊಕ್ಕ ರೂಪಾಯಿ ಆಗಲಿ, ಅವ್ನು ನೀವು ಮನೆಯಲ್ಲಿ ಏನು ಮಾಡಬೇಕು, ಯಾವುದೂ ಇಡಕ್ಕೆ ಹೋಗ್ಬಾರ್ದು. ಎಷ್ಟು ನಿಮ್ಮ ವೈಯಕ್ತಿಕ ಖರ್ಚಿಗೆ ದೈನಂದಿನ ಕಾರ್ಯರೂಪಕ್ಕೆ ಎಷ್ಟು ಬೇಕಾಗ್ತವೆ ಅಷ್ಟು ಇಟ್ಕೊಂಡು ಮಿಕ್ಕಿದ್ದು ಏನಿದೆ ಲಂಸಮ್ ಇದ್ದುದು ಸಾಕಷ್ಟು ನಿಮಗೆ ವೈಯಕ್ತಿಕವಾಗಿ ಲಾಕರ್ ಸಿಸ್ಟಮ್ ಇದೆ, ಫೈನಾನ್ಷಿಯಲ್ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ನೀವು ಅದರ ಉಪಯೋಗವನ್ನು ಪಡಿಬೋದು. ಆಮೇಲೆ ಏನಾಗ್ತದೆ, ನೀವು ಇಲ್ಲಿ ಲಾಕ್ ಹಾಕಿ ಹೋಗಿರ್ತೀರಿ, ಯಾರೋ ಗೊತ್ತಿಲ್ಲದಾರೋ ಒಂದು 2 ಸಲ 3 ಸಲ ನೋಡ್ತಾರೆ, ಇದು ಕಂಟಿನ್ಯೂಸ್ ಆಗಿ ಲಾಕ್ ಇದ್ದದ್ದು ನೋಡಿ ಅದನ್ನು ಆಪ್ರೇಟ್ ಮಾಡೋಕ್ಕೆ ಚಾಲೂ ಮಾಡ್ತಾರೆ. ಸೊ ಅದರ ಜೊತೆಯಲ್ಲಿ ನೀವು ಲಾಕ್ ಇದ್ದರೂ ಕೂಡ ಇಂಟರ್ಲಾಕ್ ಸಿಸ್ಟಮಿಗೆ ಸಾಕಷ್ಟು ಇಂಥ ಕಾಲನಿಯಲ್ಲಿ ಅಂತೂ ಇಂಟರ್ಲಾಕ್ ಸಿಸ್ಟಮ್ ಎಲ್ಲರೂ ಮಾಡಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ.
ಸೊ ಅದು ಮಾಡಿದ ಮೇಲೆ ನೀವು ಮತ್ತೆ ಮೇಲಿನ ಇನ್ನೊಂದು ಲಾಕ್ ಹಾಕೋದು ಅವಶ್ಯಕತೆ ಇಲ್ಲ. ಅದನ್ನು ನೀವು ಚಿಲ್ಕಾನು ಹಾಕಬಾರ್ದು. ಅದರ ಅರ್ಥ ನೀವು ಒಳಗಡೆ ಇದ್ದೀರೋ ಇಲ್ಲ ಅಂತೇಳಿ ಮುಂದಿನ ವ್ಯಕ್ತಿಗೆ ಕನ್ಫ್ಯೂಷನ್ ಇಡಿಸೋಗೋಸ್ಕರ ಮಾಡಿರುತ್ತೆ. ಸೊ ಹೀಗೆ ಅದು ಕೂಡ ನೀವು ಅವಾಯ್ಡ್ ಮಾಡ್ಬೋದು. ಅದೇ ರೀತಿ ನೀವು ದೈನಂದಿನ ಪೇಪರ್ಸ್ ತೊಗೊತಿರ್ತೀರಿ, ನ್ಯೂಸ್ ಪೇಪರ್ಸ್ ತೊಗೊಳ್ತಾ ಇರ್ತೀರಿ ಅಥವಾ ಬೇರೆ ಏನಾದರೂ ತೊಗೊಳ್ತಾ ಇರ್ತೀರಿ. ನೀವು ಲಾಕ್ ಹಾಕಿ ಒಂದು ವಾರ ಹೋಗಬೇಕಾದ್ರೆ ಆ ಪೇಪರ್ಸ್ ಅವ್ನಿಗೆ ಹೇಳಬೇಕು ಪೇಪರ್ ಹಾಕಬೇಡ ಅಂತ. ಯಾಕಂದರೆ ನೀವು ಪೇಪರ್ಸಲ್ಲಿ ಡೈಲಿ ಇಲ್ಲ, ಇವತ್ತಿನ ಪೇಪರ್ ಬೀಳುತ್ತೆ, ನಾಳಿವಿಲ್ಲ ನಾಳಿನ ಪೇಪರ್ ಇರುತ್ತೆ, ನಾಡಿದ್ದು ಇಲ್ಲ ಅದು ಅದರಿಂದನೇ ಕಳ್ಳರಿಗೆ ಒಂದು ಮೆಸೇಜ್ ಹೋಗುತ್ತೆ, ನೀವು ಇಲ್ಲಿ 2 ದಿವಸದಿಂದಿಲ್ಲ 3 ದಿವಸದಿಂದ ಆ ಪೇಪರ್ ಮೇಲೇ ಅವರು ಅಟೆಂಪ್ಟ್ ಮಾಡುವಂಥ ಚಾನ್ಸಸ್ ಇರ್ತವೆ. ಸೊ ಹೀಗೆ ಈ ಮುಂಜಾಗ್ರತಾ ಕ್ರಮವಾಗಿ ನೀವು ಅದೊಂದು ತೊಗೋಬೇಕಾಗುತ್ತೆ. ಹೆಣ್ಮಕ್ಕಳು ಸಾಮಾನ್ಯವಾಗಿ ಒಡವೆಗಳನ್ನು ಜಾಸ್ತಿ ಧರಿಸುವಂಥ ಸಂದರ್ಭಗಳು ಇರ್ತವೆ. ಮದುವೆ ಮುಂಜ ಯಾವುದೇ ಒಂದು ಕಾರ್ಯಕ್ರಮ, ದೀಪಾವಳಿ, ದಸರಾ ಇಂಥ ಸಂದರ್ಭಗಳಲ್ಲಿ. ಸೊ ನಾರ್ಮಲಿ ಅವು ಸ್ವಲ್ಪ ನೀವು ಗೌಪ್ಯವಾಗಿ ಅಂದರೆ ಜನರಿಗೆ ತೋರಿಸುವಂಥ ಈ ರೂಪದಲ್ಲಿ ಹಾಕಬಾರ್ದು. ಅದು ನಿಮಗೆ ಆಸೆ ಅಂತೂ ಇದ್ದೇ ಇರುತ್ತೆ, ಅದನ್ನು ನಾವು ಆಸೆಗೆ ನಾವು ಅಡ್ಡಿಪಡಿಸೋಕ್ಕೆ ಬರಲ್ಲ. ಸೊ ನೀವು ಎಷ್ಟು ಅದನ್ನು ಮುಚ್ಕೊಂಡು ಹಾಕ್ತೀರಿ ಅದು ಆ ರೀತಿ ಒಳ್ಳೆಯದು. ಅದು ಬಹಿರಂಗವಾಗಿ ತೋರಿಸುವಂಥ ಒಂದು ಇದು ಇರಬಾರ್ದು. ಅದರ ಒಡವೆಗಳ ಬಗ್ಗೆ ಆಗಲಿ ನೀವು ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಸೊ ಆಮೇಲೆ ಮತ್ತೆ ಆ ಯೂಸ್ ಮಾಡಿದ ಮೇಲೆ ಮತ್ತೆ ಪುನರ್ ನೀವು ಬ್ಯಾಂಕಿಗೆ ಹಾಕಬೇಕು. ಸೊ ಈ ರೀತಿ ನೀವು ಲಾಕರ್ ಸಿಸ್ಟಮ್ ಉಪಯೋಗ ಮಾಡಬೇಕು. ಸೊ ಆಮೇಲೆ ಯಾವಾಗಲೂ ಐಸೋಲೇಟೆಡ್, ಸಾಮಾನ್ಯವಾಗಿ ಸೈಬರ್ ಕ್ರೈಮ್ನಲ್ಲಿ ಇನ್ನೊಂದು ಬರುತ್ತೆ, ATM. ಎಷ್ಟೋ ಜನ ಹಿರಿಯರ ಜನ ಇದ್ದಾರೆ, ಅವರಿಗೆ ATM ಉಪಯೋಗ ಮಾಡುವಂಥದ್ದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಕೆಲವೊಂದು ಸಲ. ಸೊ ಅದನ್ನೇ ಅಲ್ಲಿ ATMನಲ್ಲಿ ಸುತ್ತಮುತ್ತ ಅಂಥ ಜನ ಒಂದು ಕಾಯ್ತಾ ಇರ್ತಾರೆ. ಸೊ ಆ ಜನ ಕಾಯ್ತಾ ಇರಬೇಕಾದ್ರೆ ನಿಮ್ಮ ATM ಬದಲಿ ಮಾಡಿಬಿಡ್ತಾರೆ. ನಿಮಗೆ ಹೆಲ್ಪ್ ಮಾಡೋ ಉದ್ದೇಶ ಇಟ್ಕೊಂಡು ಅವ್ರು ಒಳಗೆ ಬರ್ತಾರೆ, ನಾವು ಹೊಡೆದು ಕೊಡ್ತೀನಿ ಕೊಡಿ ಅಂತ ಹೇಳ್ತಾರೆ. ಅದು ATM ಅಲ್ಲೇದಲ್ಲಿ ಚೇಂಜ್ ಮಾಡ್ತಾರೆ, ಸೇಮ್ ATM ಇರ್ತಾವೆ, ನಿಮಗೆ ಗೊತ್ತಾಗೋದಿಲ್ಲ. ಸೊ ಆ ರೀತಿಯಿಂದ ಕೂಡ ನೀವು ಫ್ರಾಡಾಗಿ ನೀವು ಒಳಗಾಗ್ತೀರಿ, ಅದು ಕೂಡ ನೀವು ಚೀಟಿಂಗ್ನಲ್ಲಿ ಸಿಕ್ಕಾಕೊಟ್ಬಿಡ್ತೀರಿ. ಸೊ ಹೀಗೆ ಈ ರೀತಿಯಿಂದ ಕೂಡ ನೀವು ಎಚ್ಚರಿಕೆಯಿಂದಿರಬೇಕು. ಯಾವುದೇ ರೀತಿ ನಿಮ್ಮ ಪಿನ್ ಕೋಡ್ ಆಗಲಿ ಅದು ಆಗಲಿ ಶೇರ್ ಮಾಡಬಾರ್ದು. ಇನ್ನೊಂದು ಏನಾಗುತ್ತೆ, ನಿಮ್ಮ ಮೊಬೈಲ್ನಲ್ಲಿ ಒಂದು ಮೆಸೇಜ್ ಬರುತ್ತೆ, ನಿಮಗೆ ಯಾವುದೋ ಒಂದು ಲಾಟ್ರಿ ಹತ್ತಿದೆ, ಆ ಲಾಟ್ರಿ ಮುಖಾಂತರ ನಿಮ್ಮ ಒಂದು 5,000 ರೂಪಾಯಿ ಕಟ್ಟಿದರೆ ನಿಮಗೆ 1 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಆ ರೀತಿ ಒಂದು ಮೆಸೇಜ್ ಬರುತ್ತೆ. ಅದು ಅವ್ರು ಯೋಚನೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಅಷ್ಟರಲ್ಲಿ ಏನು ಮಾಡ್ತೀರಿ, ನೀವು ಅದು 1 ಲಕ್ಷದ ಆಸೆ ಪಟ್ಟು 5,000 ರೂಪಾಯಿ ನೀವು ಕಳಿಸಿಬಿಡ್ತೀರಿ. ನೀವು 5,000 ರೂಪಾಯಿ ಕಳಿಸಿದ ತಕ್ಷಣವೇ ನಿಮ್ಮಲ್ಲಿ ಬ್ಯಾಲೆನ್ಸ್ ಇದ್ದರೆ ಎಲ್ಲ 1 ನಿಮಿಷದಲ್ಲಿ 1 ಸೆಕೆಂಡಲ್ಲಿ ಅದು ಮಾಯ ಆಗಿಬಿಡುತ್ತೆ. ಅಂದರೆ ಅವರು ಎಲ್ಲ ವಿಷಯಗಳನ್ನು ಅವರು ನಿಮ್ಮ ಬ್ಯಾಂಕದ ಎಲ್ಲ ಡೀಟೇಲ್ಸ್ ಅವ್ರಿಗೆ ಹೋಗಿರುತ್ತೆ. ಸೊ ಹೀಗೆ ಚೀಟಿಂಗ್ ಭಾಳ ಮಾಡ್ತಾಯಿದ್ದಾರೆ, ಫ್ರಾಡ್ ಮಾಡ್ತಾಯಿದ್ದಾರೆ. ಅವರು ಸಿಗೋದು ಅಷ್ಟು ಈಸಿ ಸಿಗಲ್ಲ, ಸಿಕ್ಕರೂ ಅದು ಭಾಳ ದಿವಸ ಬೇಕಾಗುತ್ತೆ, ಪ್ರಯತ್ನ ಬೇಕಾಗ್ತದೆ, ಬೇರೆ ಕಡೆ ಇರ್ತಾರೆ ಅವರು. ನಾವು ಅದನ್ನು ತರುವಷ್ಟರಲ್ಲಿ ಅಷ್ಟು ಮಸ್ಟ್ ಖರ್ಚಾಗಿರುತ್ತೆ. ಸೊ ಹೀಗಾಗಿ ನೀವು ಅದನ್ನು ಯಾವುದೇ ಒಂದು ಮೆಸೇಜ್ನಿಗಾಗಲಿ, ಮಿಸ್ ಕಾಲ್ಗಳಿಗಾಗಲಿ, ಫೇಸ್ಬುಕ್ಕು, ಆಮೇಲೆ ನಿಮ್ಮ ಇನ್ಸ್ಟಾಗ್ರಾಮು, ವಾಟ್ಸಪ್ಪಲ್ಲಿ ತುಂಬ ಎಚ್ಚರಿಕೆಯಿಂದ ಉಪಯೋಗ ಮಾಡಬೇಕು. ನಿಮ್ಮ ಹೆಣ್ಣುಮಕ್ಕಳು ಯಾರು ಅಡಲ್ಟ್ಸ್ ಇದ್ದಾರೆ, ಅಂದರೆ ಇದು 8, 9, 10 ಆಮೇಲೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಆ ಒಂದು ಏಜ್ ಗ್ರೂಪಿನ ಮಕ್ಕಳಿಗೆ ಸರಿಯಾಗಿ ನೀವು ಮಾರ್ಗ ತೋರಿಸ್ಬೇಕು, ಅವ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಅವರು ಏನು ಮೊಬೈಲ್ನಲ್ಲಿ ಮಾಡ್ತಾ ಇದ್ದಾರೆ ಏನಿಲ್ಲ ಅವ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಯಾಕಂದರೆ ನಾನು ಬಂದು ಈಗ 2 ತಿಂಗಳಾಯಿತು. 2 ತಿಂಗಳಲ್ಲಿ 2-3 ಹೆಣ್ಮಕ್ಳು ಬರೀ ಫೇಸ್ಬುಕ್ನಲ್ಲಿ ಚಾಟ್ ಮಾಡಿ, ವಾಟ್ಸಪ್ನಲ್ಲಿ ಚಾಟ್ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲಿ ಚಾಟ್ ಮಾಡಿ ಅವರು ಹೋಗಿದ್ದಾರೆ. ಸೊ ಹೀಗಾಗಿ ಅದು ಯಾರಿಗೋ ಒಂದು ನಂಬಿ ಏನೇನೋ ಮಾಡ್ತಾರೆ. ಉಭಯ ಸದನಗಳ 142 ಸಂಸದರನ್ನ ಅಮಾನತುಗೊಳಿಸಿರುವುದನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಲೋಕಸಭೆಯ ರಾಜ್ಯಸಭೆಯ ಉಭಯ ಸದನಗಳಲ್ಲಿ 142 ಸಂಸದರ ಅಮಾನತು ಮಾಡಿರುವುದು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸಂಸದರನ್ನು ಅಮಾನತು ಮಾಡುವ ಮೂಲಕ ದೇಶದ ಪ್ರಜಾಪ್ರಭುತ್ವ ವಿರೋಧಿ ನಡೆಯನ್ನ ಅನುಸರಿಸಿ ವಿಪಕ್ಷಗಳಿಗೆ ಹೆದರಿಸುವ ತಂತ್ರ ಅನುಸರಿಸುತ್ತಿದೆ. ಇದು ತೀವ್ರ ಖಂಡನೀಯವಾಗಿದೆ ಎಂದು ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತಿದಾರ್ ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಬೃಹತ್ ಪ್ರತಿಭಟನೆಯನ್ನು ಟೌನ್ ಹಾಲ್ ವರೆಗೆ ಬಂದು ಮುಕ್ತಾಯಗೊಂಡಿತು. ಈ ಸಂದರ್ಭದಲ್ಲಿ ಮಾಜಿ ಮಂತ್ರಿ ರೇವನಾಯಕ್ ಬೆಳಮಗಿ, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಭೀಮಣ್ಣ ಸಾಲಿ, ಸವಿತಾ ವಂಟಿ, ಕಾರ್ತಿಕ್ ನಾಟಿಕಾರ್, ಕಿಶೋರ್ ಗಾಯಕ್ವಾಡ್, ಲಿಂಗರಾಜ್ ತಾರ್ಫೈಲ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಇಂಡಿಯಾ ಒಕ್ಕೂಟ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಇವತ್ತು ನಮ್ಮ ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಾವು ಇವತ್ತು BJP ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಮತ್ತು ಸಂಸತ್ತಿನ ಭದ್ರತಾ ಲೋಪವೆಸಗಿದ ಕಾರಣಕ್ಕಾಗಿ ಗೃಹ ಮಂತ್ರಿಗಳು ಸದನದಲ್ಲಿ ಉತ್ತರ ಕೊಡಬೇಕಾಗಿತ್ತು. ಆದರೆ ಗೃಹ ಮಂತ್ರಿಗಳಿಗೆ ಸಂಸದರು
ಪ್ರಶ್ನೆ ಕೇಳಬೇಕಂದ್ರೂ ಸಂಸದರು ಅಲ್ಲಿ ಗೃಹ ಮಂತ್ರಿಗಳು ಅದಕ್ಕೆ ಉತ್ತರ ಕೊಡಲ್ಲ. ಯಾಕೆಂದರೆ ಹೊರಗೆ ಉತ್ತರ ಕೊಡ್ತಾರೆ, ಹೊರಗೆ ಮಾತಾಡ್ತಾರೆ, ಆದರೆ ಸಂಸತ್ತಿನಲ್ಲಿ ಮಾತಾಡಲು ತಯಾರಿಲ್ಲ. ಈ ಸಂಸತ್ತಿನ ಈ ಭದ್ರತಾ ಲೋಪ ಕ್ಕಾಗಿ ಎಲ್ಲ ಸಂಸದರು ಪ್ರಶ್ನೆ ಮಾಡಿದ್ದಕ್ಕೆ ಎಲ್ಲ ಸಂಸದರನ್ನು 146 ಸಂಸದರನ್ನು ಅಮಾನತು ಮಾಡಲಾಗಿದೆ. ಏಕೆಂದರೆ ಈ BJP ಸರ್ಕಾರ ಸರ್ವಾಧಿಕಾರಿ ಧೋರಣೆ ಮತ್ತು ಹಿಟ್ಲರ್ ಶಾಹಿ ಹುಕುಮತ್ ನಡೆಸ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದಂತೆ ಕಾಣಿಸ್ತದೆ. ಏಕೆಂದರೆ ಎಲ್ಲ ಸಂಸದರನ್ನು ಅಮಾನತು ಮಾಡಿ ತಾವೇ ಹಿಟ್ಲರ್ನ ಯಾವ ರೀತಿ ಅಧಿಕಾರ ಮಾಡಿ ಅದೇ ರೀತಿ ಈ BJP ಸರ್ಕಾರ ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತಾ ಸರ್ವಾಧಿಕಾರಿ ಆಡಳಿತ ನಡೆಸಬೇಕಂತ ತೀರ್ಮಾನ ಮಾಡಿದಂತಿದೆ. ಅದಕ್ಕಾಗಿ ಈ BJP ಸರ್ಕಾರವನ್ನು ನಾವು ಖಂಡಿಸುತ್ತೇವೆ. ಈ ಕೇಂದ್ರ BJP ಸರ್ಕಾರದಲ್ಲಿ ಅಮಿತ್ ಶಾ ಗೃಹ ಮಂತ್ರಿಗಳಾಗಿ ಈ ಸಂಸತ್ತಿನಲ್ಲಿ ಆದಂಥ ಭದ್ರತಾ ಲೋಪವೆಸಗಿದ್ದಕ್ಕಾಗಿ ಅವರು ಸಂಸತ್ತಿನಲ್ಲೇ ಉತ್ತರ ಕೊಡದೆ ಹೊರಗಡೆ ತಿರುಗಾಡ್ತಾ ಇದ್ದಾರೆ. ಆ ಸಂಸತ್ತಿನಲ್ಲಿ ಕ್ವಶನ್ ಮಾಡಿದ್ದಕ್ಕಾಗಿ ಇವತ್ತು 146 ಸಂಸದರನ್ನು ಅಮಾನತು ಮಾಡಲಾಗಿದೆ. ಅದಕ್ಕಾಗಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಕ್ಕಂಥ ಈ BJP ಸರ್ಕಾರ ಮತ್ತು ಸರ್ವಾಧಿಕಾರಿ ಧೋರಣೆಯಿಂದ ವರ್ತಿಸ್ತಕ್ಕಂಥ BJP ಸರ್ಕಾರ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದೆ ದೇಶದಲ್ಲಿ. ಮತ್ತು ಸಂಸತ್ತಿನಲ್ಲಿ ಇರ್ತಕ್ಕಂಥ ಸಂಸದರನ್ನು 146 ಸಂಸದರನ್ನು ಇಡೀ ಇವತ್ತಿನವರೆಗೂ ಎಲ್ಲಿ 146 ಸಂಸದರು ಇಲ್ಲಿಯವರೆಗೂ ಅಮಾನತು ಯಾರೂ ಮಾಡಿರಲಿಲ್ಲ. ಈ 146 ಸಂಸದರನ್ನು ಅಮಾನತು ಮಾಡಿ ಇದೊಂದು ದಾಖಲೆ ನಿರ್ಮಿಸಿದೆ BJP ಸರ್ಕಾರ. ಮೋದಿ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಸರ್ವಾಧಿಕಾರಿಯಂತೆ ವರ್ತಿಸ್ತಾ ಇದ್ದಾರೆ. ಈ BJP ಸರ್ಕಾರ ಎಲ್ಲ ನಿಯಮಗಳನ್ನು ಮತ್ತು ಕಾನೂನುಗಳನ್ನು ಗಾಳಿಗೆ ತೂರಿ ತಮಗೆ ಮನಸ್ಸಿಗೆ ಬಂದಂತೆ ತಾವು ಅಧಿಕಾರವನ್ನು ಮಾಡ್ತಾ ಇದ್ದಾರೆ. 146 ಸಂಸದರನ್ನು ಅಮಾನತು ಮಾಡಲು ಕಾರಣ ಏನು? ಏಕೆಂದರೆ ಸಂಸತ್ತಿನಲ್ಲಿ ಆದಂಥ ಭಾರಿ ಭದ್ರತಾ ಲೋಪಕ್ಕೆ ಕೇಳಿದಕ್ಕಾಗಿಯೇ ಉತ್ತರ ಕೊಡಲು ವಿಫಲರಾದ ಗೃಹ ಮಂತ್ರಿಗಳು ಇವತ್ತು ಓಂ ಬಿರ್ಲಾರವರು ಮತ್ತು ಎಲ್ಲ ಈ BJP ಸರ್ಕಾರದ ಅದರಲ್ಲಿ ಸ್ಪೀಕರ್ಗಳು ಇವತ್ತು 146 ಸಂಸದರಿಗೆ ಅಮಾನತು ಮಾಡಿದ್ದಕ್ಕಾಗಿ ನಾವು ಇವತ್ತು ಖಂಡಿಸ್ತೇವೆ. ಮತ್ತು ಇಡೀ ದೇಶದಲ್ಲಿ ಕೂಡ ಇವತ್ತು ನಾವು ಪ್ರತಿಭಟನೆ ಎಲ್ಲ ಕಡೆ ಹಮ್ಮಿಕೊಂಡಿದ್ದೆ. ನಾವು ಕೂಡ ಇವತ್ತು ಗುಲ್ಬರ್ಗದಲ್ಲಿ ಈ 146 ಸಂಸದರನ್ನು ಅಮಾನತಿನಲ್ಲಿ ಮಾಡಿದ್ದಕ್ಕಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇಂಥ ಒಂದು BJP ಸರ್ಕಾರದ ಏನು ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ ನಾವು ಇವತ್ತು ಗುಲ್ಬರ್ಗದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸುಕ್ಷೇತ್ರ ಸ್ವರ್ಣಗಿರಿ ಸುಗುರ್ಕೆ ಗ್ರಾಮದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾಳೆ ವೈಕುಂಠ ಏಕಾದಶಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಬಂದಂತಹ ಭಕ್ತಾದಿಗಳಿಗಾಗಿ ವಿತರಿಸಲು ಲಡ್ಡುಗಳ ತಯಾರಿಕೆ ಬಲು ಜೋರಾಗಿ ನಡೆದಿದೆ. ಗಡಿ ಭಾಗದಲ್ಲಿ ಕನ್ನಡವನ್ನ ಕಟ್ಟಿ ಬೆಳೆಸಿದ ಭಾಲ್ಕಿಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತಿಯ ಪ್ರಯುಕ್ತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಶರಣ ಸಂಸ್ಕೃತಿ ಮತ್ತು ನಾವು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಗಡಿ ಭಾಗದಲ್ಲಿ ಕನ್ನಡ ಕಟ್ಟಿ ಬೆಳೆಸಿದ ಭಾಲ್ಕಿಯ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತಿಯ ಪ್ರಯುಕ್ತ ಶರಣ ಸಂಸ್ಕೃತಿ ಮತ್ತು ನಾವು ವಿಶೇಷ ಕಾರ್ಯಕ್ರಮವು ದಿನಾಂಕ 22 ಡಿಸೆಂಬರ್ 2023ರಂದು ಬೆಳಗ್ಗೆ 10:15 ಕಲಬುರಗಿ ನಗರದ ಎಕೆಆರ್ ದೇವಿ ಪದವಿ ಪೂರ್ವ ಕಾಲೇಜಿನಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಐಎಎಸ್ ಆಗಮಿಸಿದ್ದರು. ಆಶಯ ನುಡಿಗಳನ್ನಾಡಲು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಸಹಕಾರ ಇಲಾಖೆಯ ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳಾದ ಪ್ರಮೋದ್ ಕರಣಂ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಎಕೆಆರ್ ದೇವಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಕಲಬುರಗಿಯ ಆಡಳಿತ ಅಧಿಕಾರಿ ವಿದ್ಯಾಸಾಗರ್ ದೇಶಮುಖ್ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಎಸ್ ಅಂಡಗಿ, ಯಶವಂತರಾಯ ಅಷ್ಟಗಿ, ಗೌರವ ಕೋಶಾಧ್ಯಕ್ಷರಾದ ಶರಣರಾಜ ಚಪ್ಪರಬಂದಿ, ಡಾಕ್ಟರ್ ಮಲ್ಲಿಕಾರ್ಜುನ್ ವಡ್ಡನಕೇರಿ, ಅಮೃತರಾವ್ ಪಾಟೀಲ್ ಗುಡೇವಾಡಿ, ಸುಬ್ರಹ್ಮಣ್ಯಂ, ರವೀಂದ್ರ ಕುಮಾರ್ ಭಂಟನಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಂದು ಸಂಸ್ಥೆಯನ್ನ ಶಾಂತಿವರ್ಧಕ ಶಿಕ್ಷಣ ಸಂಘ ಅಂತ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಕನ್ನಡದ ಡಿಂಡಿಮವನ್ನು ಬಾರಿಸಲಿಕ್ಕೆ ಪ್ರಯತ್ನ ಪಟ್ಟಂತ ಪೂಜ್ಯ ಚನ್ನಬಸವ ಪಟ್ಟದೇವರು. ಅವರ ಮಠವನ್ನು ನಾವು ಕನ್ನಡದ ಮಠ ಅಂತಾನೆ ಕರೀತೇವೆ. ಅದು ಹಿರೇ ಮಠ ಆದರೂ ಅದು ಕನ್ನಡದ ಮಠ. ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಮೂಲಕ ಮಕ್ಕಳಿಗೆ ಅಕ್ಷರದ ಜ್ಞಾನವನ್ನು ಕಲಿಸತಕ್ಕಂಥ ದಿಸೆಯಲ್ಲಿ ಬಹಳಷ್ಟು ಶ್ರಮಿಸಿದಂಥವ್ರು. ಶರಣ ಸಂಸ್ಕೃತಿಯಲ್ಲಿ ಬಹಳ ಮುಖ್ಯವಾದಂತಹ ಜೀವದ್ರವ್ಯ ಅಂದರೆ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ. ಸಾವಿರ ಕುಟುಂಬಗಳು ಪೂಜ್ಯರನ್ನು ನೆನೆಸ್ಕೊಳ್ಳೋ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಬಸವಾದಿ ಶರಣರ ತತ್ವಚಿಂತನೆಗೆ ಪೂರಕವಾಗಿ ದಲಿತರನ್ನ ಅಪ್ಪಿಕೊಂಡು ಅವರಿಗೆ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಹಿರಿಮೆ ಪೂಜ್ಯ ಚನ್ನಬಸವ ಪಟ್ಟದೇವರಿಗೆ ಸಲ್ಲುತ್ತೆ. ಅಷ್ಟೇ ಅಲ್ಲ, ಅವರು ಒಂದು ಅನುಭವ ಮಂಟಪವನ್ನು ಬಸವ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡಿದಂಥ ಒಂದು ಹಿರಿಮೆಗೆ ಅವರು ಪಾತ್ರರಾಗಿದ್ದಾರೆ. ದಲಿತರಿಗೆ ಲಿಂಗ ದೀಕ್ಷೆಯನ್ನು ನೀಡುವ ಮೂಲಕ 12ನೇ ಶತಮಾನದಲ್ಲಿ ಬಸವಣ್ಣವರು ಮಾಡಿದಂತಹ ಕ್ರಾಂತಿಗೆ ಪೂರಕವಾದಂಥ ಕಾರ್ಯವನ್ನು ಮಾಡಿದಂತಹ ಮಹಾನ್ ಪೂಜ್ಯರು ಚನ್ನಬಸವ ಪಟ್ಟಲಿಂಗದೇವರು. ನಾನು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಾಗ 3 ಪ್ರಶಸ್ತಿಗಳನ್ನು ಪ್ರಾರಂಭ ಮಾಡಿದೆ. ಗಡಿನಾಡ ಚೇತನ ಪ್ರಶಸ್ತಿ ಅಂತ. ಒಂದು ಕಾಸರಗೋಡಿನ ಕಯ್ಯಾರ ಕಿಣ್ಣಿನರೈ ಅಂತ ಹೇಳಿ ಮಹಾನ್ ಸಂತ, ಕನ್ನಡದ ಸಂತ. ಬೆಂಕಿ ಬಿದ್ದಿದೆ ಮನೆಗೆ ಓ ಬನ್ನಿ ಸೋದರರೇ ಬೇಗ ಬನ್ನಿ, ಗುಡಿಕಾಯೆ ನುಡಿಕಾಯೆ ಗಡಿಕಾಯೆ ಅಂತ ಹೇಳಿ ತನ್ನ ಆಕ್ರಂದನವನ್ನು ವ್ಯಕ್ತಪಡಿಸಿದ ಕಾಸರಗೋಡಿನ ಕಯ್ಯಾರ ಕಿಣ್ಣಿನ ಹೆಸರಿನೊಂದು ಪ್ರಶಸ್ತಿ. ಹಾಗೆಯೇ ಅತಿ ಚಿಕ್ಕ ವಯಸ್ಸಿನಲ್ಲಿ ವೈಧವ್ಯಕ್ಕೆ ಪಾತ್ರಳಾಗಿ ತುಂಬ ಶ್ರೀಮಂತ ಮನತನದಿಂದ ಮರಾಠಿ ಹಿನ್ನೆಲೆಯಲ್ಲಿ ಬಂದು ಮದುವೆಯ ನಂತರ ಕನ್ನಡವನ್ನು ಕಲಿತು ಕನ್ನಡಕ್ಕಾಗಿ ತನ್ನನ್ನು ತಾನೇ ಸಮರ್ಪಿಸಿಕೊಂಡಂತಹ ಅಗ್ರಗಣ್ಯ ಶರಣೆ ಜಯದೇವ ತಾಯಿ ಲಿಗಾಡೆ ಹೆಸರಲ್ಲಿ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದ್ವಿ, ಗಡಿನಾಡ ಚೇತನ ಪ್ರಶಸ್ತಿ. ಆಕೆಯೂ ಕೂಡ ಆ ಕಾಲದಲ್ಲಿ ಕನ್ನಡ ಶಾಲೆಗಳಿಗೆ ಶಿಕ್ಷಕರನ್ನು ನೇಮಿಸಲಿಕ್ಕೆ ನಮ್ಮಲ್ಲಿ ಹಣ ಇಲ್ಲ ಅಂತ ಸರ್ಕಾರ ಕೈ ಚೆಲ್ಲಿದಾಗ ಆಕೆ ತನ್ನ ಸ್ವಂತ ಹಣದಿಂದ 400 ಶಿಕ್ಷಕರನ್ನ, ಕನ್ನಡ ಶಿಕ್ಷಕರನ್ನ ತನ್ನ ಸ್ವಂತ ದುಡ್ಡಿನಿಂದ ಅವರನ್ನು ನೇಮಿಸಿದಂಥ ಮಹಾತಾಯಿ. ಆಕೆ ಸಿದ್ಧರಾಮ ಚರಿತೆ ಅಂತ ಅದ್ಭುತವಾದಂತಹ ಕಾವ್ಯವನ್ನು ರಚಿಸಿದಂತಹ ಶರಣೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದರು. ಅಂತಹ ಮಹಾತಾಯಿ, ಆ ತಾಯಿ ಹೆಸರಿನಲ್ಲಿ ಒಂದು ಪ್ರಶಸ್ತಿ. ಹಾಗೆಯೇ ಈಗ ನಾವೇನಿವತ್ತು ಅವರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ, ಅವನ್ನ ಸ್ಮರಣೆ ಮಾಡಿಕೊಳ್ತಾ ಇದ್ದೇವೆ. ಪೂಜ್ಯ ಚನ್ನಬಸವ ಪಟ್ಟದೇವರು ಅವರ ಹೆಸರಿನಲ್ಲೂ ಸಹ ಗಡಿನಾಡ ಚೇತನ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದೆ. ಪ್ರತಿಯೊಂದು ಪ್ರಶಸ್ತಿ 1 ಲಕ್ಷ ರೂಪಾಯಿಯ ಪ್ರಶಸ್ತಿ. ಇದು ಪೂಜ್ಯ ಚನ್ನಬಸವ ಪಟ್ಟದೇವರವರಿಗೆ ನಮ್ಮ ನಾಡು, ನಮ್ಮ ಸರ್ಕಾರ, ನಮ್ಮ ಜನ ಸಲ್ಲಿಸುವಂತಹ ಒಂದು ಕೃತಜ್ಞತೆ, ಭಕ್ತಿಯ ಸಂಕೇತ ಅಂತ ನನ್ನ ಭಾವನೆ. ಇನ್ನು ನನ್ನ ಗೆಳೆಯರು ಶರಣ ಸಂಸ್ಕೃತಿ ಮತ್ತು ನಾವು ಅನ್ನೋ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಶರಣ ಸಂಸ್ಕೃತಿ ಎನ್ನುವಂಥ ವಿಷಯವೇ ಅದು ಆಕಾಶದಷ್ಟು ಅಗಲ, ಅದು ಭೂಮಿಯಷ್ಟು ವಿಸ್ತಾರ. ಈ ವಿಷಯದ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಮಾತನಾಡಿ 2 ವಿಷಯಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಶರಣ ಅಂದರೆ ಯಾರು, ಸಂಸ್ಕೃತಿ ಅಂದ್ರೆ ಏನು, ಶರಣ ಅನ್ನುವಂಥ ಪದ ಹೇಗೆ ಬಂತು,
ಕನ್ನಡ ನಾಡಿನ ಆಧ್ಯಾತ್ಮಿಕ ಕನ್ನಡದ ನಿಘಂಟಿನಲ್ಲಿ ಶರಣ ಅನ್ನುವ ಪದಕ್ಕೆ ವಿಶಿಷ್ಟ ಅರ್ಥ ಇದೆ. ಯಾರು ತನ್ನನ್ನು ತಾನೇ ಸಮರ್ಪಿಸಿಕೊಳ್ತಾನೆ, ಭಗವಂತನ ಒಂದು ಆರಾಧನೆಯ ಹಿನ್ನೆಲೆಯಲ್ಲಿ ಕಾಯಕವನ್ನು ಮಾಡುವ ಮೂಲಕ, ದಾಸೋಹವನ್ನು ಮಾಡುವ ಮೂಲಕ, ತನ್ನ ಬೆವರಿನ ಸಂಸ್ಕೃತಿಯ ಮೂಲಕ, ತನ್ನ ಶ್ರಮದ ಸಂಸ್ಕೃತಿಯ ಮೂಲಕ ಯಾರು ಭಗವಂತನಲ್ಲಿ ಅನುಸಂಧಾನ ಮಾಡ್ತಾರೆ, ಸತ್ಯಶುದ್ಧವಾದ ಕಾಯಕದ ಮಾರ್ಗದಿಂದ ಆತನನ್ನು ನಾವು ಶರಣ ಅಂತ ಕರಿತೇವೆ. ಶರಣನಿಗೆ ಏನು ಗುಣಲಕ್ಷಣ ಇರಬೇಕು? ಒಬ್ಬ ಶರಣನೇ ಆ ಶರಣನ ಪದಕ್ಕೆ ಒಂದು ಅರ್ಥವನ್ನು ಕೊಡ್ತಾರೆ. ತನುವಿನಲ್ಲಿ ನಿರ್ಮೋಹ. ನಮ್ಮ ದೇಹದಲ್ಲಿ ಯಾರಿಗೂ ಮೋಹ ಇರಬಾರ್ದು. ಯಾರಿಗೆ ಮೋಹ ಇರುತ್ತೆ, ಪ್ರೀತಿ ಇರಲಿ. ನಮ್ಮ ದೇಹದ ಮೇಲೆ ನಮಗೆ ವಿಶ್ವಾಸ ಬೇಕು, ನಮ್ಮ ದೇಹದ ಮೇಲೆ ನಮ್ಮ ಅಭಿಮಾನ ಇರಬೇಕು, ಆದರೆ ಮೋಹ ಇರಬಾರ್ದು. ತನುವಿನಲ್ಲಿ ನಿರ್ಮೋಹ. ಯಾರಿಗೆ ತನುವಿನ ನಿರ್ಮೋಹ ಇರುತ್ತೆ ಅವನು ಶರಣ. ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರ ಪತ್ರಿಕಾಗೋಷ್ಠಿಗೆ ಅಡ್ಡಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರ ವರ್ತನೆಗೆ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ ಗ್ರಾಮಾಂತರ ಜಿಲ್ಲೆ ಕಲಬುರಗಿ ಖಂಡಿಸಿದೆ. ಚಿತ್ರದುರ್ಗದಲ್ಲಿ ಮಾಜಿ ಉಪಮುಖ್ಯಮಂತ್ರಿಯಾದ ಗೋವಿಂದ ಕಾರಜೋಳ ಅವರ ಪತ್ರಿಕಾಗೋಷ್ಠಿಗೆ ಅಡ್ಡಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರ ವರ್ತನೆಯನ್ನು ಬಿಜೆಪಿ ಎಸ್ಸಿ ಮೋರ್ಚಾ ಗ್ರಾಮಾಂತರ ಜಿಲ್ಲೆ ತೀವ್ರವಾಗಿ ಖಂಡಿಸುತ್ತಿದೆ. ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಮಾದಿಗ ಮುನ್ನಡೆ ಕಾರ್ಯಕ್ರಮದ ಯಶಸ್ವಿಯನ್ನ ಸಹಿಸಲಾಗದ ಕಾಂಗ್ರೆಸ್ ಕಾರ್ಯಕರ್ತರು ಇಂತಹ ನಡವಳಿಕೆ ಮತ್ತು ಸಣ್ಣತನವನ್ನ ಪ್ರದರ್ಶಿಸುತ್ತಿದ್ದಾರೆ. ಕಾರ್ಯಕ್ರಮದ ಯಶಸ್ವಿ ಕಾಂಗ್ರೆಸ್ಸಿಗೆ ನುಂಗಲಾರದ ತುತ್ತಾಗಿದೆ ಎಂದು ಅಂಬಾರ ಎಂಕೆ ಚಲಿಗೇರ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಗುಂಡಪ್ಪ ಸಿರಡೋಣ, ಅನಿಲ್ ಡೊಂಗರಗಾಂವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಸಾಹೇಬರವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಚಿತ್ರದುರ್ಗದ ಅವರಿಗೆ ಪತ್ರಿಕಾಗೋಷ್ಠಿಯ ವಿಚಾರಗೋಷ್ಠಿಯಲ್ಲಿ ಬಂದು ಅವರನ್ನು ಅಡ್ಡಿಪಡಿಸಿದ್ದಕ್ಕಾಗಿ ನಾವು ಈ ಭಾರತೀಯ ಜನತಾ ಪಾರ್ಟಿ ಗ್ರಾಮಾಂತರ ಜಿಲ್ಲೆ ಕಲಬುರಗಿ ಜಿಲ್ಲೆ ವತಿಯಿಂದ ಪೂರಕವಾಗಿ ಖಂಡನೆ ಮಾಡ್ತಿದ್ದೇವೆ. ಮಾದಿಗರ ಕಾರ್ಯಕ್ರಮದಲ್ಲಿ ಮುನ್ನಡೆ ಕಾರ್ಯಕ್ರಮದಲ್ಲಿ ಇವತ್ತು ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕಾರಜೋಳ ಸಾಹೇಬರವರ ಹಿಂದೆ ಮಾಡಿದ ಸಾಧನೆಯನ್ನು ಸಹಿಸಲಾರದೆ ಮಾದಿಗರು ಜಾಗೃತ ಆಗಬೇಕು, ಇಡೀ ಜಿಲ್ಲೆ, ಇಡೀ ರಾಜ್ಯ, ಇಡೀ ತಾಲೂಕು ತುಂಬ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಆ ಕಾರ್ಯಕ್ರಮವನ್ನು ಸಹಿಸಲಾರದೆ ಇವತ್ತು ಕಾಂಗ್ರೆಸ್ ಅದನ್ನು ಸಹಿಸಲಾರದೆ ಅವರನ್ನು ಅಡ್ಡಿಪಡಿಸೋದಕ್ಕೆ ನಾವು ಕರ್ನಾಟಕ ತುಂಬ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡನೆ ಮಾಡುತ್ತಿದ್ದೇವೆ. ಉಪಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಆ ಹಿಂದೆ ನೀರಾವರಿ ಸಚಿವರಾದಾಗ ಅನೇಕ ದಲಿತರ ಕಾರ್ಯಕ್ರಮಗಳನ್ನು ಇವತ್ತು ದಲಿತರಿಗೆ ಗಂಗಾ ಕಲ್ಯಾಣ ಆಗಲಿ, ಪರಿಶಿಷ್ಟ ಜಾತಿಗಳಿಗೆ SC/ST ಲೋನುಗಳಾಗಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ದಲಿತರ ಅಭಿವೃದ್ಧಿಗಾಗಿ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಅಂಥ ನಾಯಕರಿಗೆ ಇವತ್ತು ಅಡ್ಡಿಪಡಿಸಿದರೆ ನಮಗೆ ತುಂಬ ನೋವಾಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆ ನಾವು ಉಗ್ರವಾಗಿ ಖಂಡಿಸುತ್ತಿದ್ದೇವೆ. ಇವತ್ತು ದಲಿತರ ಹೆಸರ ಮೇಲೆ ಸಿದ್ದರಾಮಯ್ಯವರು ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತು ದಲಿತರಿಗೆ ಮೀಸಲಿಟ್ಟಿದ್ದ ಹಣವನ್ನು ಸುಮಾರು 11,000ಕ್ಕಿಂತ ಹೆಚ್ಚಿನ ಹಣವನ್ನು ದಲಿತರ ಅಭಿವೃದ್ಧಿ ಮಾಡದೆ ಇವತ್ತು ಈ 5 ಫ್ರೀ ಯೋಜನೆಗೆ ಬಳಸ್ತಾ ಇದ್ದಾರೆ. ಅದು ನಾವು ಖಂಡನೆ ಮಾಡುತ್ತಿದ್ದೇವೆ. ಮತ್ತು ಯಾವುದೇ ಕಾರ್ಯಕ್ರಮ ದಲಿತರಿಗೆ ಮೀಸಲಿಡದೆ ಇವತ್ತು ಹೋದಲ್ಲಿ ಬಂದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ಪರವಾಗಿದ್ದೆವು, ನಾವು ಸಾಮಾಜಿಕ ನ್ಯಾಯ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅನುವಾದಿಗಳಿದ್ದೆವು, ನಾವು ದಲಿತರಿಗೆ ನಾವು ಎಂದೂ ಅನ್ಯಾಯ ಮಾಡಿಲ್ಲ ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ. ಆದರೆ ಒಳಗೆ ಬೇರೆ ಇದೆ. ದಲಿತರಿಗೆ ಅವರು ಯಾವಾಗಲೂ ಇವತ್ತು ಅಧಿಕಾರಕ್ಕೆ ಬಂದಾಗ ದಲಿತರ ಮೇಲೆ ಅನ್ಯಾಯ, ಅತ್ಯಾಚಾರ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ, ದಲಿತರ ಮೇಲೆ ಹಲ್ಲೆಯನ್ನು ಇದು ಸದಾ ಆಗ್ತಾ ಇದೆ. ನಾವು ಉಗ್ರವಾಗಿ ಖಂಡಿಸ್ತೇವೆ. ಅವರು ಈ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಗ್ರಾಮದಲ್ಲಿ, ಯಾವುದೇ ಹಳ್ಳಿಯಲ್ಲಿ, ಯಾವ ಜಿಲ್ಲೆಗೆ, ಯಾವ ಗ್ರಾಮಕ್ಕೆ ಬಂದರೂ ನಾವು ಅವರನ್ನು ಗೆರವ ಹಾಕುವ ಮುಖಾಂತರ ಖಂಡನೆ ಮಾಡುತ್ತೇವೆ. ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ, ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಆ ಒಂದು ಘಟನೆಗೆ ಯಾರೇ ಇರಲಿ, ಯಾರೇ ಘಟನೆಯನ್ನು ಮಾಡಿರಲಿ, ಅಂಥವರಿಗೆ ಕೂಡಲೇ ಸರ್ಕಾರ ಗುರುತಿಸಿ ಅವರನ್ನು ಹಿಡಿದು ಕಾನೂನು ಸೂಕ್ತ ಕ್ರಮ ಜರುಗಿಸಬೇಕು. ಅವ್ರನ್ನ ಕಾನೂನು ಶಿಕ್ಷೆ ಒದಗಿಸಬೇಕು. ಅವರು ಯಾವುದೇ ಪಕ್ಷದವರಾಗಿರಲಿ, ಇವತ್ತು ಕಾಂಗ್ರೆಸ್ದವರಾಗಿರಲಿ ಮತ್ತು ಇನ್ನೊಂದು ಯಾವುದೋ ದಳದವರಾಗಿರಲಿ, ಯಾರೇ ಇರಲಿ, ಅಂಥವ್ರನ್ನು
ನಿಜವಾಗಿ ಯಾರು ಅದನ್ನು ತಪ್ಪು ಮಾಡಿದ್ದಾರೆ ಅಥವಾ ಯಾರು ಅವರನ್ನು ಅಡ್ಡಿಪಡಿಸಿ ಅವರನ್ನು ಹಲ್ಲೆ ಮಾಡಲು ಪ್ರಯತ್ನ ಪಟ್ಟಿದ ಅಂಥವ್ರಿಗೇನು ಕೂಡಲೇ ಬಂಧಿಸಬೇಕು. ಅವರ ಕಾನೂನನುಗುಣವಾಗಿ ತೀವ್ರವಾಗಿ ಅವರನ್ನು ಕಾನೂನು ಒಳಪಡಿಸಿ ಅವ್ರಿಗೆ ಶಿಕ್ಷೆ ಗುರಿಪಡಿಸ್ಬೇಕಂಥೇಳಿ ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಒತ್ತಾಯ ಮಾಡ್ತೇನೆ. ಒಂದು ವೇಳೆ ತಾವು ಅವರನ್ನು ಹಿಡಿದು ಅವ್ರಿಗೆ ಕ್ರಮ ಜರುಗಿಸಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಪರಿಶಿಷ್ಟ ಜನಾಂಗದವರಿರ್ಬೋದು ಮತ್ತು ಗೋವಿಂದ ಕಾರಜೋಳ ಅವರ ಅಭಿಮಾನಿಗಳಾಗಿರ್ಬೋದು ಮತ್ತು ಪಕ್ಷದ ಅವರು ಆಗಿರ್ಬೋದು ಈ ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟ ತಾಳುತ್ತೆ ಅಂಥೇಳಿ ಈ ಒಂದು ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ಕೂಡ ಈ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್ ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ಸ್ ಸೌಲಭ್ಯವಿರುತ್ತದೆ. ಓಪನ್ ಡ್ರೈನ್ಸ್ ಅಂಡ್ ಅಂಡರ್ ಗ್ರೌಂಡ್ ಡ್ರೈನೇಜ್, 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್. ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699.